ಪ್ರಯತ್ನ ಆಗಿದೆ? ಏನು ಪ್ರಯತ್ನ ಆಗಿಲ್ಲ. ನನ್ನಷ್ಟೇ ನಾನು ಹಿಂದುತ್ವದ ಕಾರ್ಯಕ್ಕೆ, ಧರ್ಮದ ಕಾರ್ಯಕ್ಕೆ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡ್ತಾ ಇದ್ದೀನಿ. ಶಾಂತ ಇದಕ್ಕಿಂತ ಬೇಕೇನು? ಹಿಂಗೆ ಯಾವಾಗೋ ಬಂದು ಮತ್ತೇನು ಇಲ್ಲೇ ಇರಲ್ಲ ಹುಬ್ಳಾಗೆ? ಸದ್ಯಕ್ಕೆ ಅದ್ಯಾವುದೂ ಇಲ್ಲ. ನಾನು ಇಡೀ ರಾಜ್ಯದಲ್ಲಿ ಧರ್ಮದ ಕೆಲಸ, ಹಿಂದೂ ಧರ್ಮವನ್ನು ಉಳಿಸೋ ದಿಕ್ಕಿನಲ್ಲಿ ಎಲ್ಲೆಲ್ಲಿ ಕರೀತಾರೋ ಎಲ್ಲ ಕಡೆ ಹೋಗ್ತಾ ಇದ್ದೀನಿ. ನೆನ್ನೆ ತಾನೇ ಬನಹಟ್ಟಿನಲ್ಲಿ ಒಂದು 25,000 ಜನಕ್ಕಿಂತ ಹೆಚ್ಚು ದೊಡ್ಡ ಒಂದು ಹಿಂದೂ ಸಮಾವೇಶ ಆಯಿತು. ಅಲ್ಲಿಂದ ಬಂದೆ ನಾನು. ಹೀಗೆ ಪ್ರವಾಸ ಮಾಡ್ತಾಯಿದ್ದೀನಿ. ನಾನು ಧರ್ಮ ಉಳಿಸೋ ದಿಕ್ಕಿನಲ್ಲಿ ಇರಬೇಕು ಪ್ರಯತ್ನ ಮಾಡ್ತಾಯಿದ್ದೀನಿ. ವೈರಾಗ್ಯ ನನ್ನ ಜೀವನದಲ್ಲಿ ಬರಲ್ಲ. ನಾನು ಹೋರಾಟ ಮಾಡಿಕೊಂಡೇ ಬಂದಿದ್ದೀನಿ, ಹೋರಾಟ ಮಾಡಿಕೊಂಡೇ ಸಾಯ್ತೀನಿ. ಆದರೆ ಯಾವ ಕಾರಣಕ್ಕೂ ಕೂಡ ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಇನ್ಯಾವ ಪಾರ್ಟಿಗೂ ಹೋಗಲ್ಲ, ಕೊನೆಯ ತನಕನೂ ಹೋಗಲ್ಲ. ಉಸಿರಿರೋ ತನಕನೂ BJPಗೆ ಪ್ರಯತ್ನ ಮಾಡ್ತೀನಿ, ಅಲ್ಲೇ ಹೋಗ್ತೀನಿ. ಇಲ್ಲಿ ಸ್ವಲ್ಪ ಶುದ್ಧೀಕರಣ ಆಗಬೇಕು ಅನ್ನೋಂಥ ಒಂದು ವಿಚಾರದಿಂದ ಹೊರಗಡೆ ಬಂದಿದ್ದೀನಿ. ಶುದ್ಧೀಕರಣ ಆಗತ್ತೆ ಅನ್ನೋಂಥ ವಿಶ್ವಾಸ ಬಂದಾಗ ನಾನು BJPಗೆ ಹೋಗ್ತೀನಿ. ಮೋಸ ಮಾಡಿದ್ದು ಮರಿದ ಕೈ ಓಡಾಡ್ತಾ ಇದ್ದೀರಾ? ಇಲ್ಲ, ಯಾವುದನ್ನು ಮರೆಯೋಕ್ಕೆ? ನಿಮ್ಮ ಹಿಂದೆ ಮೋಸ ಮಾಡಿದ್ರಲ್ಲ ಎಲ್ಲ ಟಿಕೆಟ್, ಮಗನ ಟಿಕೆಟ್. ಹೌದು 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 ಹೌದು. ಅದಕ್ಕೆ ಅದನ್ನು ಇನ್ನೂ ಹೊರಗಡೆ ಬಂದಿದ್ದೀರಾ ಅಥವಾ? 5 ಬಾರಿ MLA, ಅನೇಕ ಇಲಾಖೆ ಮಂತ್ರಿ, ಉಪಮುಖ್ಯಮಂತ್ರಿ. ನಮ್ಮ ಅಮ್ಮ ಒಂದು ಕೂಲಿ ಕೆಲಸ ಮಾಡ್ತಿದ್ದವರು. ಈ ಪಾರ್ಟಿ ಅಲ್ಲಿ ತನಕ ತಂದಿದೆ. ಇದಕ್ಕಿಂತ ಇನ್ಯಾರಿಗೆ ಅವಕಾಶ ಇದೆ ರೀ? ಸ್ಥಾನಮಾನ ಏನೇನು ಅನುಭವಿಸ್ಬೇಕೋ ಎಲ್ಲ ಅನುಭವಿಸಿದ್ದೀನಿ. ನನ್ನ ಪಕ್ಷ ಶುದ್ಧೀಕರಣ ಆಗಬೇಕು ಅನ್ನೋದು ಕಾಯ್ತಾ ಇದ್ದೀನಿ. ಆವಾಗ ಹೋಗ್ತೀನಿ. ಅಲ್ಲಿ ತನಕ 10 ಸರಿ ಹೇಳಿದ್ದೀನಿ. ನಿಮಗೂ ಗೊತ್ತಿರೋದೆ. ನೀವು ಹೇಳಿದ್ರಲ್ಲ ಈಗ ಕುಟುಂಬ ರಾಜಕಾರಣ. ಬರೀ ಕಾಂಗ್ರೆಸ್ನ ಟೀಕೆ ಮಾಡೋಕ್ಕಿರೋದೇನು? BJPಲಿ ನಡೀತಾ ಇಲ್ವಾ? ಸಾಮೂಹಿಕ ನೇತೃತ್ವ ನಡೀತಾ ಇದೆಯಾ? ಹಿಂದುತ್ವದ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ವಿ, ನಡೀತಾ ಇದೆಯಾ ಅದು? ಅದಕ್ಕೋಸ್ಕರ ಇವೆಲ್ಲವೂ ಕೂಡ ಇಡೀ ರಾಜ್ಯ ಜನಕ್ಕೆ ಗೊತ್ತಿದೆ. ಮತ್ತು ನನ್ನಂಥ ಲಕ್ಷಾಂತರ ಕಾರ್ಯಕರ್ತರು ನೋವಲ್ಲೇ ಆ ಪಾರ್ಟಿಲೂ ಇದ್ದಾರೆ. ಇನ್ನು ಕೆಲವರು ಹೊರಗಡೆ ಇದ್ದಾರೆ, ಮೌನವಾಗಿದ್ದಾರೆ. ಇನ್ನು ಕೆಲವರು ಹೋರಾಟಕ್ಕೆ ಇಳಿದಿದ್ದಾರೆ. ನೋಡ್ರಿ, ಈ ದೇಶಕ್ಕೆ ಸ್ವತಂತ್ರ ಬಂದಿದ್ದು ಡೇಟ್ ಗೊತ್ತು. 1947 ಆಗಸ್ಟ್ 15. ಎಲ್ರಿಗೂ ಗೊತ್ತು. ಸ್ವತಂತ್ರ ಯಾವತ್ತು ಹೋಯ್ತು ಅಂತ ಯಾರಿಗಾರು ಗೊತ್ತಾ? ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥವ್ರು ಮಹಾಪುರುಷರು ಸಾವಿರಾರು ಲಕ್ಷಾಂತರ ಜನ ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಅಂತ ಘೋಷಣೆಗಳಿಗೆ ಹೋಗಿ ತಪಸ್ಸು ಮಾಡಿದ್ರು. ಅವರ ಹೋರಾಟ ಮಾಡಿ ಸಾಯ್ತಾ ಇರೋಂಥ ಸಂದರ್ಭದಲ್ಲಿ ಯಾವತ್ತು ಸ್ವತಂತ್ರ ಬರುತ್ತೆ ಅನ್ನೋದು ಗೊತ್ತಿತ್ತಾ? ಅದ್ರ ನಂಬಿಕೆ ಇತ್ತು ಈ ದೇಶಕ್ಕೆ ಸ್ವತಂತ್ರ ಬಂದೇ ಬರುತ್ತೆ ಅಂತ. ಆ ಲೆಕ್ಕದಲ್ಲಿ